ವೆಲ್ಕಮ್ ಟು ಲೈಫ್ ಕ್ಯಾಪ್ಚರ್. ಇವತ್ತೆಲ್ಲರೂ ಫ್ಯಾಮಿಲಿ ಫ್ರೆಂಡ್ಸು ಫಾರ್ಮ್ ಹೌಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ರು. ವೀಕೆಂಡ್ ಬೇರೆ ಅಲ್ವಾ, ಎಲೆಕ್ಷನ್ ಬೇರೆ ಆಗಿತ್ತು, ಏನೂ ಇರಲಿಲ್ಲ ಕೆಲಸ ಅಂದ್ಬಿಟ್ಟು ಫಾರ್ಮ್ ಹೌಸ್ಗೆ ಪ್ಲ್ಯಾನ್ ಹಾಕಿದ್ರಿ. ಮನೆ ಇನ್ನೇನು ಬಿಡಬೇಕು. ಸೊ ಕಾರಲ್ಲಿ ಹೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಬ್ಲಾಗ್ನ ನೋಡ್ಕೊಂಬರೋಣ. ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತಿದ್ವಿ. ಆದರೆ ಅವ್ರು ನೋಡಿದ್ರೆ ನಮಗೆ ಮುಂದೆ ಹೋಗ್ಬಿಟ್ಟಿದ್ರು. ಸರಿ, ನಾವು ಕಾಫಿಗೆ ಯಾರು ನಿಲ್ಲಿಸಿದ್ರೆ ಅವರು ಮೀಟ್ ಆಗ್ತಾರೆ ಅಂದ್ಬಿಟ್ಟು ನಾವು ಹೋದ್ವಿ. ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿ 90ಕ್ಕಿಂತ ಮೇಲೆ ಹೋಗಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ. ಯಾಕಂದರೆ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ನಡೆದಿತ್ತು. ಸೊ ಅದರಿಂದ ಹೊಸ ರೂಲ್ಸ್ ಮಾಡಿದ್ದಾರೆ. NH ಹೈವೇಯಲ್ಲಿ ಯಾವುದು 90 ಮೇಲೆ ಕಾರ್ ಹೋಗಬಾರ್ದು. ಸರಿ, ಕಾಫಿ ಕುಡಿಯೋಣ ಅಂತ ಕಾರ್ನ ನಿಲ್ಲಿಸಿದ್ವಿ. ಆದರೆ ನೋಡಿದ್ರೆ ಕಾಫಿ ಶಾಪ್ ಕ್ಲೋಸ್ ಆಗಿತ್ತು. ಸರಿ, ನಾನು ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಪಕೋಡ ಇತ್ತು, ತಿಂದ್ವಿ. ಆಮೇಲೆ ಟೈಮ್ ಆಯಿತು ಅಂತ ಹೊರಟ್ವಿ ತಿಂದ್ಬಿಟ್ಟು. ಈ ಕಾರಲ್ಲಿ AC ಇದ್ರೂ ಎಷ್ಟು ಸೆಕೆ ಆಗ್ತಿತ್ತು ಗೊತ್ತಾ. ಈ ಬಿಸಿಲಲ್ಲಿ ನಿಜವಾಗೂ ಟ್ರಾವೆಲರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಸದ್ಯ ನಾವು ಒಂದು ಸಾಯಂಕಾಲ ಮೇಲೆ ಬಿಟ್ಟಿದ್ದಕ್ಕೆ ಹೆಲ್ಪ್ ಆಯಿತು. ಇಲ್ಲ ಮಧ್ಯಾಹ್ನ ಇನ್ನೂ ಬಿಟ್ಟಿದ್ದಿದ್ರೆ ಅಷ್ಟೇ. ಸರಿ ಅಂದ್ಬಿಟ್ಟು ಸಂಜೆ 5:15 ಆಗ್ತಾ ಬಂತು. ಸೊ ಈಗ ಕಾಫಿ ಶಾಪ್ ಕ್ಲೋಸ್ ಆಗಿತ್ತು ಅಲ್ವಾ. ಸರಿ, ಈಗ ಕಾಫಿ ಶಾಪ್ ನೋಡಿದ್ವಿ. ಕಾರ್ನ ನಿಲ್ಲಿಸಿ ಫ್ರೆಂಡ್ಸ್ ಎಲ್ಲ ಮೀಟ್ ಆದ್ವಿ. ಇಲ್ಲಿ ಕುಡಿಯೋಷ್ಟರಲ್ಲಿ 6:30 ಆಗಿತ್ತು. ಸರಿ ಅಂದ್ಬಿಟ್ಟು ಯಾರ್ಯಾರಿಗೆ ಕಾಫಿ ಬೇಕೋ ತೊಗೊಂಡ್ರು. ಜ್ಯೂಸ್ ತೊಗೊಂಡ್ವಿ ಮತ್ತು ಒಂದಷ್ಟು ಲೇಸ್ ತೊಗೊಂಡ್ವಿ. ಈಗ ಸ್ವಲ್ಪ ತಣ್ಣಗೆ ಅನಿಸ್ತು. ಇಲ್ಲಿ ನೋಡಿ ನಮ್ಮ ಕುಚ್ಚಿ ಅಂಕಲು ಕುದಿರೋ ಥರ ಕಾಣ್ತಿದ್ದಾರೆ. ಸರಿ, ಎಲ್ಲ ಕಾಫಿ ಕೊಟ್ಬಿಟ್ಟು ಈಗ ಹೊರಡ್ತಿದ್ದೀವಿ. ಹೊರಡೋಷ್ಟರಲ್ಲಿ ಒಂದು 6:45 ಆಗಿತ್ತು. ಡೆಸ್ಟಿನೇಷನ್ ರೀಚ್ ಆಗೋದಕ್ಕಿಂತ ನನಗೆ ಟ್ರಾವೆಲಿಂಗ್ ಮಾಡೋಕ್ಕಂದ್ರೆ ತುಂಬಾ ಇಷ್ಟ. ಇನ್ನೂ ಎಷ್ಟು ಕಿಲೋಮೀಟರ್ ಐತೆ? ಇವಾಗ ಇಲ್ಲಿಂದ ಹೋಗೋಕ್ಕೆ 30 ಕಿಲೋಮೀಟ್ರ್ ಇದೆಯಂತೆ. ಹೋಗೋಷ್ಟರಲ್ಲಿ 8:30 ಆಗುತ್ತೆ. ಸೊ ಹೊಟ್ಟೆ ಹಸಿದೆ ಅಂದ್ಬಿಟ್ಟು ಹೋಟೆಲಲ್ಲಿ ಏನೋ ತಿನ್ನೋಣ ಅಂದ್ಬಿಟ್ಟು ಕಾರ್ನ ನಿಲ್ಲಿಸಿದ್ವಿ. ಏನಾದರೂ ಲೇಟಾಗಿ ತಿನ್ಕೊಂಡು ಹೊರಡೋಣ ಅಂತ. ಅಲ್ಲಿ ನೋಡ್ತಿದ್ರಲ್ಲ ಆ ರೋಡು, ಅಲ್ಲಿಂದ ಒಂದು ಜಸ್ಟ್ 30 ಮಿನಿಟ್ಸ್ ಅಂತೆ. ಸೊ ಎಲ್ಲರೂ ಅಲ್ಲಿಂದ ಟಿಫನ್ ಮಾಡಿ 7:15 ಹಂಗೆ ಹೊರಟು. ನಾನು ಅರ್ಧ ದಾರಿಯಲ್ಲೇ ಮಲಗಿಬಿಟ್ಟೆ. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫಾರ್ಮ್ ಹೌಸಿಗೆ ಬಂದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಇದೇ ನಾವಿವತ್ತು ಉಳ್ಕೊಂಡಿರೋ ಫಾರ್ಮ್ ಹೌಸ್. ಇಲ್ಲಿಗೆ ಬರೋಷ್ಟರಲ್ಲಿ 8:30 ಆಗಿತ್ತು. ಎಲ್ಲರೂ ಹೌಸಿ ಆಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ರೆಸ್ಟ್ ತೊಗೊತಿದ್ರು. ನೋಡಿ, ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ಇವರೆಲ್ಲರೂ ನಮ್ಮ ಫ್ಯಾಮಿಲಿ ಫ್ರೆಂಡ್ಸು. ಇವತ್ತಿನ ಮೃಷ್ಟಾಂಗ ಭೋಜನಗೆ ಅಡುಗೆ ರೆಡಿ ಮಾಡ್ತಿದ್ರು. ಏನಿಲ್ಲ, ಜಸ್ಟ್ ಅನ್ನ ಸಾಂಬಾರು ಬೇಬಿಕಾರ್ನ್ ಮಂಚೂರಿ ರೆಡಿ ಆಗಿತ್ತು ನಮಗೆ. ನೋಡಿ, ಆಂಟಿದಿರಲ್ಲ ಹಾಗೆ ಹೌಸಿ ಆಡೋಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲ ರೆಡಿ ಮಾಡ್ಕೊತಾ ಇರಲಿ, ಅಷ್ಟರಲ್ಲಿ ನಾವು ಫಾರ್ಮ್ ಹೌಸ್ ನೋಡ್ಕೊಂಡು ಬರೋಣ ಬನ್ನಿ ಗಾಯ್ಸ್. ಇಲ್ಲಿ ಪೆಟ್ಸ್ಗಂತಲೇ ಒಂದು ಕೇಜ್ ಮಾಡ್ತಾರ ಮಾಡಿದ್ದಾರೆ. ಇಲ್ಲಿ ಎಷ್ಟೊಂದು ನಾಯಿ ಮತ್ತು ಹಸು ಮತ್ತು ಒಂದು ಬುಲ್ಲಿದೆ. ಈಗ ಜಾಸ್ತಿ ಯಾವ ನಿಮ್ಮಲ್ಲೂ ಕಾಣಿಸ್ಕೊತಿಲ್ಲ. ಬೆಳಗ್ಗೆ ಆಗಲಿ ನಿಮಗೆ ತೋರಿಸ್ತೀನಿ. ಜಸ್ಟ್ ಒಂದು 2-3 ನಾಯಿ ಕಾಣಿಸ್ಕೊತಾ ಇವೆ ಅಷ್ಟೇ, ನೀವು ನೋಡ್ತಾ ಇದ್ರೆ. ಸೊ ಫಾರ್ಮ್ ಹೌಸ್ ಎಲ್ಲ ನೋಡ್ಕೊಂಡು ಬಂದಮೇಲೆ ಹೌಸಿ ಆಡೋಕ್ಕೆ ಕುತ್ಕೊಂಡ್ವಿ. ತುಂಬಾ ಮಜಾ ಇತ್ತು. ಬೆಟ್ಸ್ ಹಾಕಿದ್ರೂ ಕೂಡ ತುಂಬ ಮಜಾ ಇತ್ತು. ಆದರೆ ನಾನು ಒಂದು ಸೈಡ್ನೂ ಗೆದ್ದಿಲ್ಲ ಗೈಸ್. ನಂಬರ್ಸ್ ಯಾವ ಕೇಳಿಸಿಲ್ಲ ಅಂದ್ಬಿಟ್ಟು ಮೈಕಲ್ ಬೇರೆ ಕೂತ್ಕೊತಿದ್ರು. ಅದರಿಂದ 3 ಸಲ ಕೇಳಿಸುತ್ತೆ ಅಂತ. ಆಮೇಲೆ ಹೌಸಿಯಲ್ಲಿ ಗೆದ್ದಿದ್ದು ನಮ್ಮ ಮಮ್ಮಿ ಲಕ್ಷ್ಮಿ ಆಂಟಿ ಮತ್ತು ಅವ್ರ ಮಗ ಶಶಾಂಕ್ ಅಂತ. ಫಸ್ಟ್ ಪ್ರೈಸು 50 ರೂಪೀಸ್ ಅಂತೆ, ಸೆಕೆಂಡ್ ಪ್ರೈಸು 40 ಅಂತೆ, ಥರ್ಡ್ ಪ್ರೈಸು 20 ಅಂತೆ. ವಾವ್, ಬೇಟಿಂಗ್ ಹಾಕಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ ಗೆದ್ದುಬಿಟ್ರೆ. ಇದೆಲ್ಲ ಆಡೋಷ್ಟರಲ್ಲಿ 11 ಗಂಟೆ ಆಗಿತ್ತು ಗೈಸ್. ಊಟ ಮಾಡಿ ಆಂಟಿದು ಬರ್ಡೇ ಇತ್ತು, ಹಂಗೆ ಸೆಲೆಬ್ರೇಟ್ ಮಾಡೋಣ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಇವರು ನಮ್ಮ ಮಮ್ಮಿ ಫ್ರೆಂಡು ನೀತಾ ಆಂಟಿ ಅಂತ. ಈ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿ ಫಾರ್ಮ್ ಹೌಸ್ ಬುಕ್ ಮಾಡಿದ್ದು. ಸೊ ಎಲ್ಲ ಸೆಲೆಬ್ರೇಷನ್ ಮಾಡಿ, ಕೇಕ್ ಕಟ್ ಮಾಡಿ ಎಲ್ರಿಗೂ ತಿನ್ನಿಸಿ, ಸೊ ಗಿಫ್ಟ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು. ಬರ್ಡೇ ಸೆಲೆಬ್ರೇಷನ್ ಕೂಡ ಚೆನ್ನಾಗಿರುತ್ತಲ್ಲ ಗೈಸ್. ನನಗಂತೂ ಈ ಸೆಲೆಬ್ರೇಷನ್ ತುಂಬ ಇಷ್ಟ.
ಕೋಪ ಅನ್ನೋದಿರಲ್ಲ, ಒಂದು ವೇಷ ಅಂತ ಇರಲ್ಲ ಈ ಸೆಲೆಬ್ರೇಷನ್ ಟೈಮಲ್ಲಿ. ಸೊ ಅದಕ್ಕೆ ನಂಗೆ ತುಂಬ ಇಷ್ಟ ಸೆಲೆಬ್ರೇಷನ್ಸ್ ಅಂದರೆ. ಸೊ ನಾವು ಎಲ್ಲರೂ ನಾವು ಆಂಟಿಗೆ ವಾಚ್ ಗಿಫ್ಟ್ ಮಾಡಿದ್ವಿ ಟೈಟನ್ನಿಂದ. ಅದು ಆಂಟಿಗೆ ತುಂಬ ಇಷ್ಟ ಆಯಿತು, ಅವರಂತೂ ಫುಲ್ಲು ಹೊಗಳ್ಬಿಟ್ರು. ಸೊ ನಮ್ಮ ಮಮ್ಮಿನೇ ಆ ವಾಚ್ನ ಟೈ ಮಾಡ್ತೀನಿ ಅಂದ್ಬಿಟ್ಟು ಹಾಕಿದ್ರು ವಾಚ್ನ. ಸೊ ಎಲ್ಲ ಸೆಲೆಬ್ರೇಷನ್ ಆಗ್ತಾ ಬಂತು. ಇನ್ನೊಂದು ಸೆಲೆಬ್ರೇಷನ್ ಆಗೋಗ್ತಾ ಬಂತು. ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಆಮೇಲೆ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆದಮೇಲೆ ಒಂದು 3 o'clock ಹಂಗೆ ನಾವು ಆಮ್ಲೆಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ವಿ ಗಾಯ್ಸ್. 3 o'clock midnight doing omelette. ಈ ಮಿಡ್ನೈಟ್ ಟಾಕ್ಸು ಮತ್ತು ನೈಟ್ ಕನ್ವರ್ಸೇಷನ್ಸ್ ಅಂದರೆ ಎಲ್ಲಿದ್ದೊಂದು ಖುಷಿ ಬಂದ್ಬಿಡುತ್ತಲ್ವ. ಇನ್ನೇನು ಆಮ್ಲೆಟು ರೆಡಿ ಆಗ್ತಾ ಬಂತು, ಎಲ್ಲರೂ ಕುತ್ಕೊಂಡು ತಿಂದ್ವಿ. ಯಾರ್ಯಾರಿಗೆ ಮಿಡ್ನೈಟ್ ಕನ್ವರ್ಸೇಷನ್ಸ್ ಅಂದರೆ ತುಂಬ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನನಗೆ. ಇನ್ನೇನು 4 ಗಂಟೆ ಆಗ್ತಾ ಬಂತು. ಅಷ್ಟರಲ್ಲಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಬೆಳಗ್ಗೆ 8 ಗಂಟೆಗೆ ಎದ್ದೆ. ರಾತ್ರಿ ಹೇಳಿದೆ ಅಲ್ವಾ, ಬೆಳಗ್ಗೆ ಎದ್ದು ನಿಮಗೆ ಶೀಪು ಮತ್ತು ನಾಯಿ, ಹಸು ಎಲ್ಲ ತೋರಿಸ್ತೀನಿ ಅಂತ. ಇಲ್ಲಿ ನೋಡ್ತಿದ್ದೀರಾ ನೀವು, ಈ ಫಾರ್ಮಲ್ಲಿರೋ ಒಂದು ಪೆಟ್ಸು. ಹಂಗೆ ನಮ್ಮ ಆಂಟಿದಿರೆಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಗಾಯ್ಸ್. ಇಲ್ಲಿ ನೋಡಿ, ಎಲ್ಲರೂ ಅಡುಗೆಗೆ ರೆಡಿ ಮಾಡ್ತವ್ರೆ. ಇನ್ನು ಸ್ವಲ್ಪ ಜನ ಚಿಕನ್ ತರೋಕ್ಕೆ ಈಚೆ ಹೋಗಿದ್ರು, ಯಾಕಂದರೆ ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಮೇನ್ ರೋಡ್ಗೆ ಹೋಗಬೇಕು ಚಿಕನ್ನು ಮತ್ತು ಏನಾದರೂ ಐಟಮ್ಸ್ ಏನಾದರೂ ಬೇಕಂದರೆ. ಸೊ ಇವಾಗ ತುಂಬ ಬಿಸಿಲಿದೆ ಅಂದ್ಬಿಟ್ಟು ಮಕ್ಕಳೆಲ್ಲ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ್ಬಿಟ್ರು. ತುಂಬ ಮಜಾ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ಮಾತ್ರ. ಹಾಗೆ ಟೈಮ್ಗೆ ಚಿಲ್ಲಿ ಚಿಕನ್ನು ಅದು ಇದು ತಿನ್ನೋಕ್ಕೆ ಎಲ್ಲ ಬರ್ತಿತ್ತು. ತಿಂದ್ಕೊಂಡು ಆರಾಮಾಗಿ ಮಜಾ ಮಾಡಿದ್ವಿ. ಆಮೇಲೆ ನಾನು ಮತ್ತು ನಮ್ಮ ಮಮ್ಮಿ ಫೋಟೋ ತೆಗೆಸ್ಕೊಂಡ್ವಿ. ಸೊ ಸಂಜೆ ಒಂದು 6:30-7 ಗಂಟೆ ಹಂಗೆ ಫಾರ್ಮಸಿಂದ ಹೊರಟ್ವಿ. ಆಮೇಲೆ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 10 ಗಂಟೆ ಆಗಿತ್ತು. ಈ ಗೆಟ್ ಟುಗೆದರ್ ಆಗಿ ಡಿಸ್ಪರ್ಸ್ ಆಗೋವಾಗ ತುಂಬ ಬೇಜಾರಾಗುತ್ತಲ್ವ. ಯಾರ್ಯಾರಿಗೆ ಈ ಥರ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಇವತ್ತಿನ ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ಸ್ಗೆ ಕಮೆಂಟ್ ಮಾಡಿ ನನಗೆ ಯಾವ್ಯಾವ ಕಂಟೆಂಟ್ಸ್ ಬೇಕು ಅಂತ ನನಗೆ ಹೇಳಿದ್ರೆ ಅದೇ ಕಂಟೆಂಟ್ಸ್ ಹಾಕ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.